ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸಂಧಿ ಅಂದ್ರೇನು? ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಹಾನಿಯಾಗದೆ ಕೂಡುವುದಕ್ಕೆ ಸಂಧಿ ಎಂದು ಹೆಸರು. ಉದಾಹರಣೆ, ಮಗು ಪ್ಲಸ್ಸಿಗೆ ಮಗುವಿಗೆ. ಅದೇ ರೀತಿ ಎರಡು ಪದಗಳು ಸೇರಿದಾಗ ಕಾಲ ವಿಳಂಬ ಯಥಾ ಪ್ರಕಾರದಲ್ಲಿದ್ದರೆ ಅದನ್ನು ಪ್ರಕೃತಿ ಭಾವ ಅಂತಲೂ ಸಹ ಕರಿತೀವಿ. ಉದಾಹರಣೆ, ಆ ಪ್ಲಸ್ ಹುಡುಗ, ಹಾ ಹುಡುಗ. ಇನ್ನು ಸಂಧಿಯ ಪ್ರಕಾರಗಳು. ಸಂಧಿಯ ಪ್ರಕಾರವನ್ನು ನಾವು ಮುಖ್ಯವಾಗಿ ಎರಡು ವಿಧವಾಗಿ ವಿಂಗಡಿಸ್ತೀವಿ. ಮೊದಲನೇದು ಕನ್ನಡ ಸಂಧಿಗಳು, ಎರಡನೇದು ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿ ಅಂದರೆ ಕನ್ನಡ ಪದ ಪ್ಲಸ್ ಕನ್ನಡ ಪದ ಸೇರಿ ಸಂಧಿ ಆದರೆ ಅದನ್ನು ಕನ್ನಡ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿಗಳು ಅಂದರೆ ಸಂಸ್ಕೃತ ಪ್ಲಸ್ ಕನ್ನಡ ಪದ ಅಥವಾ ಸಂಸ್ಕೃತ ಪ್ಲಸ್ ಸಂಸ್ಕೃತ ಪದ ಅಥವಾ ಕನ್ನಡ ಪ್ಲಸ್ ಸಂಸ್ಕೃತ ಪದ ಸೇರಿ ಸಂಧಿ ಆದರೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಈ ಸಂಧಿ ಪ್ರಕಾರವನ್ನು ನಾವು ಯಾವುದರ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ ಅಂದರೆ ಸ್ವರ ಮತ್ತು ವ್ಯಂಜನದ ಆಧಾರದ ಮೇಲೆ ವಿಭಾಗ ಮಾಡ್ತೀವಿ. ಸ್ವರಕ್ಕೆ ಸ್ವರ ಸೇರಿ ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಅಂತ ಕರಿತೀವಿ. ಸ್ವರಕ್ಕೆ ವ್ಯಂಜನ ಅಥವಾ ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಅದನ್ನು ವ್ಯಂಜನ ಸಂಧಿ ಅಂತ ಕರಿತೀವಿ. ಈಗ ಸಂಧಿಯ ಪ್ರಕಾರವನ್ನು ನಾವು ಮುಖ್ಯವಾಗಿ ಎರಡು ವಿಧವಾಗಿ ವಿಂಗಡಿಸ್ತೀವಿ, ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ. ಕನ್ನಡ ಸಂಧಿನಲ್ಲಿ ಲೋಪ, ಆಗಮ, ಆದೇಶ ಸಂಧಿಗಳು ಬಂದರೆ, ಸಂಸ್ಕೃತ ಸಂಧಿನಲ್ಲಿ ಸವರ್ಣ ದೀರ್ಘ, ಗುಣ, ವೃದ್ಧಿ, ಎಣ್ಸಂಧಿ, ಜುಸ್ತ್ವ, ಚುತ್ವ ಮತ್ತು ಅನುನಾಸಿಕ ಸಂಧಿಗಳು ಬರುತ್ತೆ. ಇನ್ನು ಕನ್ನಡ ಸಂಧಿಗಳಲ್ಲಿ ಸ್ವರ ಸಂಧಿನಲ್ಲಿ ಲೋಪ, ಆಗಮ ಬಂದರೆ ವ್ಯಂಜನ ಸಂಧಿನಲ್ಲಿ ಆದೇಶ ಸಂಧಿ ಬರುತ್ತೆ. ಲೋಪ ಸಂಧಿ. ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮೊದಲ ಪದದ ಕೊನೆಯ ಸ್ವರ ಲೋಪ ಆಗೋದಕ್ಕೆ, ಲೋಪ ಅಂದರೆ ಬಿಟ್ಟು ಹೋಗೋದಕ್ಕೆ ನಾವು ಲೋಪ ಸಂಧಿ ಅಂತ ಕರಿತೀವಿ. ಉದಾಹರಣೆ, ನಾವು ಪ್ಲಸ್ ಎಲ್ಲ, ನಾವೆಲ್ಲ. ನೋಡಿ, ಮೊದಲನೇ ಪದದಲ್ಲಿ ನಾವು ಹೂ ಅನ್ನೋ ಸ್ವರ ಇರುತ್ತೆ, ಎಲ್ಲ ಎ ಅನ್ನೋ ಸ್ವರ, ಆದರೆ ಕೂಡಿಸ್ಬಾರ್ದಾಗ ನಾವೆಲ್ಲ. ಹೂ ಅನ್ನೋದೇನಾಯಿತು? ಲೋಪ ಆಯಿತು, ಬಿಟ್ಟು ಹೋಯಿತು. ಅದಕ್ಕೆ ಇದನ್ನು ಲೋಪ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿ. ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರವು ಹೊಸದಾಗಿ ಬಂದು ಸೇರುವುದಕ್ಕೆ ನಾವೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಅದರಲ್ಲಿ ಯಕಾರಾಗಮ ಮತ್ತು ವಕಾರಾಗಮ. ಯಾ ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಯಕಾರಾಗಮ ಅಂತ ಕರಿತೀವಿ. ವಾ ಅಕ್ಷರ ಹೊಸದಾಗಿ ಬಂದರೆ ಅದನ್ನು ವಕಾರಾಗಮ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್, ಕೆರೆ ಪ್ಲೇಸ್ ಅಲ್ಲಿ, ಕೆರೆಯಲ್ಲಿ. ನೋಡಿ, ಕೆರೆ ಎ ಇದೆ, ಅಲ್ಲಿ ಆ ಇದೆ. ಕೆರೆಯಲ್ಲಿ ಯಾ ಅನ್ನೋದು ಮಾತ್ರ ಹೊಸದಾಗಿ ಬಂತು. ಗಾಳಿಯನ್ನು, ಗಾಳಿ ಪ್ಲಸ್ ಅನ್ನು, ಗಾಳಿಯನ್ನು. ಯಾ ಅನ್ನೋ ಅಕ್ಷರ ಹೊಸದಾಗಿ ಬಂದಿದೆ. ಅದೇ ರೀತಿ ವಕಾರಾಗಮ ಸಂಧಿ. ವಕಾರಾಗಮ ಸಂಧಿನಲ್ಲಿ ನೋಡಿ, ಮಗು ಪ್ಲಸ್ ಹೀಗೆ ಮಗುವಿಗೆ. ವಾನ ಅಕ್ಷರ ಏನಾಯಿತು? ಹೊಸದಾಗಿ ಬಂತು. ಗುರುವನ್ನು, ಗುರು ಪ್ಲಸ್ ಅನ್ನು, ಗುರುವನ್ನು. ಗುರು ಹೂ ಇದೆ, ಅನ್ನು ಆ ಇದೆ. ಗುರುವನ್ನು, ಹೂನು ಇದೆ, ಆನು ಇದೆ, ಪ್ಲಸ್ ಹೊಸದಾಗಿ ಯಾವ ಅಕ್ಷರ ಬಂದಿದೆ? ವಾ ಅನ್ನೋದು ಆಗಮವಾಗಿ ಬಂದಿದೆ. ಅದಕ್ಕೆ ಇದನ್ನು ಆಗಮ ಸಂಧಿ ಅಂತ ಕರಿತೀವಿ. ಈಗ ಆದೇಶ ಸಂಧಿ. ಸಂಧಿಯಾಗುವಾಗ ಒಂದು ವ್ಯಂಜನದ ಸ್ಥಾನದಲ್ಲಿ ಮತ್ತೊಂದು ವ್ಯಂಜನ ಬರುವುದಕ್ಕೆ ಆದೇಶ ಸಂಧಿ ಅಂತ ಕರಿತೀವಿ. ನಿಮಗೆ ಶಾರ್ಟ್ಕಟ್ಟಲ್ಲಿ ಹೇಳಬೇಕು ಅಂದರೆ ಕ ತ ಪ ಅಕ್ಷರಗಳಿಗೆ ಗ ದ ಬ ಅಕ್ಷರಗಳು ಅಂದರೆ ವ್ಯಂಜನಗಳು ಆದೇಶವಾಗಿ ಬರೋದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಎಕ್ಸಾಂಪಲ್ಲು, ಮಳೆ ಪ್ಲಸ್ ಕಾಲ, ಮಳೆಗಾಲ. ಕ ಅಕ್ಷರಕ್ಕೆ ಏನಾಯಿತು? ಗ ಅಕ್ಷರ ಆದೇಶವಾಗಿ ಬಂತು. ಅದೇ ಥರ
ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ತಾಗೇನಾಯಿತು? ದ ಆದೇಶ ಆಯಿತು. ಕಣ್ ಪ್ಲಸ್ ಪನಿ ಕಂಬನಿ. ಪಾಗೇನಾಯಿತು? ಬ ಆದೇಶವಾಗಿ ಬಂತು. ಅದಕ್ಕೆ ಇದನ್ನು ಆದೇಶ ಸಂಧಿ ಅಂತ ಕರಿತೀವಿ. ಈಗ ಸಂಸ್ಕೃತ ಸಂಧಿಗಳು. ಮೊದಲಿಗೆ ಸವರ್ಣ ದೀರ್ಘ ಸಂಧಿ. ಸವರ್ಣ ಸ್ವರಗಳು. ಸವರ್ಣ ಅಂದರೆ ಒಂದೇ ಸ್ವರಗಳು ಅಂತ. ಓಕೆ, ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗುವುದಕ್ಕೆ ನಾವೇನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್, ದೇವ ಪ್ಲಸ್ ಅಸುರ ದೇವಾಸುರ. ನೋಡಿ, ದೇವ ಆ ಇದೆ, ಅಸುರ ಆ ಇದೆ, ಆದರೆ ಕೂಡಿಸ್ಬಾರ್ದಾಗ ದೇವಾಸುರ. ಆ ಅನ್ನೋದೇನಾಗಬೇಕು? ದೀರ್ಘ ಸ್ವರ ಆಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಗಿರೀಶ. ಗಿರಿ ಪ್ಲಸ್ ಈಶಾ. ಗಿರಿ ಈ ಬಂತು, ಅದಕ್ಕೆ ಈಶಾ ಈನೇ ಇದೆ, ಕೂಡಿಸ್ಬಾರ್ದಾಗ ಹೀಗೆ ಈ ಬಂದರೆ ಈನೇ ದೀರ್ಘ ಆಗಬೇಕು. ಸೊ ಅದೇ ಥರ ಗುಣಸಂಧಿ ನೋಡೋಣ. ಆ ಕಾರಗಳಿಗೆ ಈ ಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ಕಾರವು, ಉ ಕಾರಗಳಿಗೆ ಓಕಾರವು ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಸುರ ಪ್ಲಸ್ ಇಂದ್ರ ಸುರೇಂದ್ರ. ಹಾಗೆ ಈ ಬಂದರೆ ಏ ಆಯಿತು. ದೇವರ್ಷಿ ದೇವ ಪ್ಲಸ್ ಋಷಿ ದೇವರ್ಷಿ. ಹಾಗೆ ರು ಬಂದರೆ ಅರ್ರ ಆಯಿತು. ಚಂದ್ರ ಪ್ಲಸ್ ಉದಯ ಚಂದ್ರೋದಯ. ಹಾಗೆ ಹೂ ಬಂದರೆ ಓ ಆಗಿದೆ. ಇನ್ನು ವೃದ್ಧಿ ಸಂಧಿ. ಆ ಕಾರಗಳಿಗೆ ಎ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಬರಬೇಕು. ಓ ಔಕಾರಗಳೇ ಪರವಾದರೆ ಅಲ್ಲಿ ಔಕಾರವೇ ಆದೇಶವಾಗಿ ಬರುವುದಕ್ಕೆ ವೃದ್ಧಿ ಸಂಧಿ ಅಂತ ಕರಿತೀವಿ. ಉದಾಹರಣೆ, ಲೋಕ ಪ್ಲೇಸ್ ಏಕವೀರ ಲೋಕೈಕವೀರ. ಲೋಕ ಹಾಗೆ ಏನಾಯ್ತಲ್ಲಿ ಎ ಬಂತು, ಆದರೆ ಕೂಡಿಸ್ಬಾರ್ದಾಗ ಏನಾಯ್ತಲ್ಲಿ ಐ ಬಂತು. ಹಾಗೆ ಎ ಬರಲಿ ಅಥವಾ ಐ ಬರಲಿ, ಕೂಡಿಸ್ಬಾರ್ದಾಗ ಏನು ಬರೀಬೇಕು? ಐಯೇ ಬರಬೇಕು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ, ಘನ ಪ್ಲಸ್ ಔದಾರ್ಯ ಘನೌದಾರ್ಯ. ಘನ ಪ್ಲಸ್ ಔದಾರ್ಯ ಘನೌದಾರ್ಯ. ಹಾಗೆ ಔ ಬಂದಿದೆ, ಕೂಡಿಸ್ಬಾರ್ದಾಗೂ ಸಹ ಅವೇ ಬರುತ್ತೆ. ಇನ್ನು ಎಂಡ್ಸಂಧಿ. ಸಂಧಿ ಮಾಡುವಾಗ ಈ ಉ ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಈ ಕಾರಗಳಿಗೆ ಯಾಕಾರವು, ಉ ಕಾರಗಳಿಗೆ ವಾಕಾರವು, ಋಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಎಂಡ್ಸಂಧಿ ಅಂತ ಕರಿತೀವಿ. ನೋಡಿ, ಉದಾಹರಣೆ, ಅತಿ ಪ್ಲಸ್ ಅವಸರ ಅತ್ಯವಸರ. ಅಲ್ಲೇನಾಯಿತು? ಹೀಗೆ ಆ ಬಂದಿದೆ, ಕೂಡಿಸ್ಬಾರ್ದಾಗ ಯಾವತ್ತು ನಿಮಗೆ ಆದೇಶವಾಗಿ ಬರ್ತಾ ಇದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಗತಿ ಪ್ಲಸ್ ಅಂತರ ಗತ್ಯಂತರ. ಹೀಗೆ ಆ ಬಂತು, ಮತ್ತೆ ಅಲ್ಲಿ ಯಾ ಆದೇಶ ಆಗಿ ಬಂತು. ಗುರುವಾಜ್ಞೆ ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಹೂಗೆ ಆ ಬಂದಿದೆ, ವಾ ಆದೇಶವಾಗಿ ಬರ್ತಾ ಇದೆ. ಇನ್ನು ಜಸ್ತ್ವ ಸಂಧಿ. ಮೊದಲ ಪದದ ಕೊನೆಯಲ್ಲಿರುವ ಕ ಚ ಟ ತ ಪ ವ್ಯಂಜನಗಳಿಗೆ
ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ ಮೂರನೆಯ ವ್ಯಂಜನಾಕ್ಷರಗಳು ಅಂದರೆ ಗ ಜ ಡ ದ ಬ ಆದೇಶವಾಗಿ ಬರೋದಕ್ಕೆ ಜತ್ವ ಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ ಇಲ್ಲಿ, ವಾಕ್ ಪ್ಲಸ್ ಈಶಾ ವಾಗೀಶ. ಕಾಗೇನಾಯಿತು, ಅದೇ ವರ್ಗದ ಮೂರನೇ ಅಕ್ಷರ ಗ ಆದೇಶ ಆಗಿ ಬಂತು. ಇನ್ನೊಂದು ಎಕ್ಸಾಂಪಲ್ ನೋಡಿ, ಷಟ್ ಪ್ಲಸ್ ಆನನ ಷಡಾನನ. ಟಾಗೇನಾಯಿತು, ಡ ಆದೇಶವಾಗಿ ಬಂತು. ನೆಕ್ಸ್ಟು ಚುತ್ವ ಸಂಧಿ. ಸಕಾರ ತವರ್ಗ ಅಕ್ಷರಗಳಿಗೆ ಶಕಾರ ಚವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಶಕಾರವು ತವರ್ಗಕ್ಕೆ ಚವರ್ಗವು ಆದೇಶಗಳಾಗಿ ಬರುವುದಕ್ಕೆ ಚುತ್ವ ಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ಪಯಸ್ ಪ್ಲಸ್ ಶಯನ ಪಯಶಯನ. ಸಾಗೆ ಶಾ ಬಂದಾಗ ಅಲ್ಲಿ ಶಾನೆ ಒತ್ತಕ್ಷರ ಆಗಿ ಬಂದಿದೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ, ಶರತ್ ಪ್ಲಸ್ ಚಂದ್ರ ಶರತ್ ಚಂದ್ರ. ಶಾಗೆ ಚ ಬಂದಿದೆ, ಅಲ್ಲಿ ಮತ್ತೆ ಚ ಆದೇಶವಾಗಿ ಬಂದಿದೆ. ಇನ್ನು ಅನುನಾಸಿಕ ಸಂಧಿ. ವರ್ಗದ ಪ್ರಥಮ ವರ್ಣಗಳಿಗೆ ಅನುನಾಸಿಕ ಅಕ್ಷರಗಳು ಪರವಾದರೆ ಅಂದರೆ ಕ ಚ ಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಜ್ಞ ಜ್ಞ ಣ ನ ಮ ವ್ಯಂಜನಗಳು ಆದೇಶವಾಗಿ ಬರುವುದಕ್ಕೆ ಅನುನಾಸಿಕ ಸಂಧಿ ಅಂತ ಕರಿತೀವಿ. ಉದಾಹರಣೆ ನೋಡಿ, ವಿಕ್ ಪ್ಲಸ್ ನಾಗ ವಿಘ್ನಾಗ. ಷಟ್ ಪ್ಲಸ್ ಮಾಸ ಷಣ್ಮಾಸ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಚಿತ್ ಪ್ಲಸ್ ಮಯ ಚಿನ್ಮಯ.